ಮೊದಲಿಗೆ ನೆನ್ಮಂಗಲ ಸುದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಮಂಡಿಗೆರೆ. ಕೆಂಪೇಗೌಡ ಜಯಂತಿ ಹಬ್ಬದ ಪ್ರಯುಕ್ತ ನೆನ್ಮಂಗಲ ಪಟ್ಟಣದಲ್ಲಿ ಪೂರ್ವಭಾವಿ ಸಭೆ ಇಂದು. ಪೂರ್ವಭಾವಿ ಸಭೆಗೆ ನೆನ್ಮಂಗಲ ತಾಲೂಕಿನ ಒಕ್ಕಲಿಗ ಬಾಂಧವರು ಹಾಜರು. 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಪೂರ್ವಭಾವಿ ಸಭೆ ನೆಲಮಂಗಲ ತಾಲೂಕಲ್ಲಿ ಕರೆದಿತ್ತು. ಈ 3-4 ವರ್ಷದಿಂದನೂ ನೆಲಮಂಗಲ ತಾಲೂಕಲ್ಲಿ ಅದ್ದೂರಿಯ ಕೆಂಪೇಗೌಡರ ಜಯಂತಿನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ನಮ್ಮ ಕುಲ ಬಾಂಧವರು ಎಲ್ಲ ಜನಾಂಗಕ್ಕೆ ಕೆಂಪೇಗೌಡರು ಕುರಿತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪೂರ್ವಭಾವಿ ಸಭೆ ಹಮ್ಮಿಕೊಂಡಿತ್ತು. ಇವತ್ತು ಎಲ್ಲರೂ ಭಾಗವಹಿಸಿದರು. ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಯುವ ವೇದಿಕೆ ಇರ್ಬೋದು, ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಇರ್ಬೋದು, ಹಾಗೂ ತಾಲೂಕು ಅಧ್ಯಕ್ಷ ಇರ್ಬೋದು, ಎಲ್ಲರೂ ಬಂದಿದ್ದು ಅದ್ದೂರಿಯಾಗಿ ಮಾಡೋಣ, ನೆಲಮಂಗಲ IBಯಿಂದ ತಾಲೂಕು ಆಫೀಸ್ವರೆಗೂ ಮೆರವಣಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಶಾಸಕರಿಗೂ ನಾವು 1 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಅವರು ಗಮನಕ್ಕೆ ತಂದು ಅವರೂ ಸಹ ವರ್ಷನೂ ಪ್ರತಿ ವರ್ಷದ ಊಟದ ವ್ಯವಸ್ಥೆ ಇರ್ಬೋದು, ಕಲಾ ತಂಡಗಳ ವ್ಯವಸ್ಥೆ ಇರ್ಬೋದು, ನೀವೇನು ಕೇಳಿದ್ರು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಶಾಸಕರು ಸಹ 3 ವರ್ಷದಿಂದ ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾಯಿದ್ವಿ. ಈ ವರ್ಷವೂ ನಾವೆಲ್ಲ ಸೇರಿ ನಮ್ಮ ಗಣೇಶಣ್ಣವರು ನಗರಸಭೆ ಅಧ್ಯಕ್ಷರು ಅವರು ಎಲ್ಲ ಸೇರಿ ಅದ್ದೂರಿ ನಮ್ಮೆಲ್ಲ ಕುಲ ಬಾಂಧವರು ಸೇರಿ ಇವತ್ತು ಮೀಟಿಂಗ್ ಮಾಡಿದ್ವಿ. ಎಲ್ಲ ಜನಾಂಗಕ್ಕೂ ತಿಳಿಸಿ ನಾವು 27ನೇ ತಾರೀಕು ಅದ್ದೂರಿಯಾಗಿ ಮಾಡ್ತೀವಿ. ಎಷ್ಟು ಜನ ಭಾಗವಹಿಸ್ಬೋದು? ಸುಮಾರು 5,000 to 6,000 ಜನ ಭಾಗವಹಿಸ್ಬೋದು. ಹೋದ ಸಾರಿ ಸಹ 3,000 to 4,000 ಜನ ಭಾಗವಹಿಸಿದ್ರು. ಈ ಸಾರಿನೂ ಹೆಚ್ಚಿನ ಜನ ಭಾಗವಹಿಸಿದ್ರು. ಏನೇನು ಕಾರ್ಯಕ್ರಮ ಹಮ್ಮಿಕೊಂಡು? ನಾವು ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂನ ಮೆರವಣಿಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಹಂಗೆ ಕಲಾ ತಂಡಗಳು ಇದು ಮಾಡ್ತೀವಿ. ಮಹಿಳಾ ಸಂಘದ ವತಿಯಿಂದನೂ ಅವರು ಸಹ ಎಲ್ಲರೂ ಭಾಗವಹಿಸ್ತಿದ್ದಾರೆ. ಕಂಬ ಇದು ಎಲ್ಲನೂ ಖಂಡಿತವಾಗ್ಲೂ ನಾವು ಮಾಡಬೇಕು ಅಂತ ಅವ್ರು ವಹಿಸ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಬೇಕು ಅಂತ ನಾವು. ಓಕೆ.